ದೇಶಾದ್ಯಂತ ಇವತ್ತು ಏನದಂದ್ರೆ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ಸಾಕಷ್ಟು ಏನದ ಕಾತುರಲಿಂದ ಕೈತಿರ್ತಕ್ಕಂಥ ಜನರಿಗೆ ನಂದೊಂದು ಕಳಕಳೆ ಮನವಿ. ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ತರಕಾರಿ ಸೇವನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಬೇಕಂತಕ್ಕಂಥದ್ದು ನಂದು. ಮದ್ಯಪಾನ ಮಾಡಬಾರ್ದು, ಧೂಮಪಾನ ಮಾಡಬಾರ್ದು ಮತ್ತು ದುಶ್ಚಟಗಳಿಂದ ದೂರವಾಗಬೇಕಂತಕ್ಕಂಥದ್ದು. ಇವತ್ತು ಹಿಂದೆ ಏನದ ಭಾಳಷ್ಟು ನೋಡಿದ್ವಿ, ಭಾಳಷ್ಟು ಸಾವು ನೋವುಗಳನ್ನು ಅನುಭವಿಸ್ಯಾರ. ಅವ್ರು ಯಾರು ಅನುಭವಿಸ್ಯಾರ ಅವ್ರಿಗೆ ಮಾತ್ರ ಗೊತ್ತಾಗದ. ಹಂಗಾಗಿ ಅವ್ರಂಗೆ ಇನ್ನೊಬ್ರು ಮನೆಯಾಗ ಆಗಬಾರ್ದು ಅಂತಕ್ಕಂಥದ್ದು ನಂದು ಕಳಕಳೆ ಮನವಿ. ಯಾರು ಧೂಮಪಾನ ಮದ್ಯಪಾನದಿಂದ ದೂರ ಇದ್ದು ಇವತ್ತು ಹಿಂದೆ ಯಾರು ಮಾಡೋರಿದ್ರು ಕೂಡ ಇವತ್ತು ಪ್ರಮಾಣ ಮಾಡಿ ಬಿಟ್ಟು ನಿಮ್ಮ 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 ಕುಟುಂಬ ಅಣ್ಣ ತಮ್ಮಿ ಅಕ್ಕ ತಂಗಿ ತಾಯಿ ಜೊತೆಗೆ ಏನದಂದ್ರೆ ಇವೆಲ್ಲ ಬಿಟ್ಟು ಕೇಸಿ ಸೇವನೆ ಮಾಡಿ ಆರೋಗ್ಯವಂತರಾಗಿರ್ಬೇಕಂತಕ್ಕಂಥದ್ದೇ ನಂದು ಕಳಕಳೆ ಮನವಿ. ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಹೊಸ ವರ್ಷ ಹಬ್ಬ ಆಚರಿಸಿದ್ವಿ. ಹೆಂಗ್ ಮಾಡಿದ್ವಿ ಅಂದ್ರೆ ಅದೊಂದು ಯೂನಿಕ್ ಮಾಡಿದ್ವಿ. ಏನಂದ್ರೆ ಇವಾಗ ಸತತವಾಗಿ 5 ವರ್ಷದಿಂದ ನಾವು ಹಿಂಗೆ ಮಾಡ್ತಾ ಬಂದಿದೀವಿ. ಏನಂದ್ರೆ ಹಣ್ಣು ಹಂಪಲು ಕಟ್ ಮಾಡಿ, ಕೇಕ್ ಕಟ್ ಮಾಡೋ ಬದಲು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ, ಮತ್ತೆ ಇವಾಗ ಜ್ಯೂಸು, ಕೋಲ್ಡ್ ಡ್ರಿಂಕ್ಸು ಅದು ಕುಡಿಯೋ ಬದಲು ಕಬ್ಬಿನ ಹಾಲು ಕುಡಿತಾ ಆರೋಗ್ಯವಾಗಿ ನಾವು 2024ನ ವೆಲ್ಕಮ್ ಮಾಡಿದ್ವಿ. ಭಾಳ ಖುಷಿ ಆಯ್ತು. ಈ ಸಲ ನಾವು ನಮ್ಮ ಹೊಲಕ್ಕೆ ಬಂದು ಫುಲ್ ಪರಿಸರದ ಜೊತೆ ಇದಾಗಿ ಚಲೋ ಬಂದು ತಿಂದು ಆಮೇಲೆ ಊಟ ಮಾಡಿದ್ವಿ. ಈ ತರದ್ರಿಂದ ಎಲ್ಲರಿಗೂ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ವಿಶ್ ಮಾಡಕ್ಕೆ ಇಷ್ಟ.